ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ವಿಡಿಯೋ ಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಈ ವಿಡಿಯೋ ಮಾಡ್ತಿರೋದು. ಪ್ಲೀಸ್ ಯಾರಾದರೂ ಗಂಡು ಮಕ್ಕಳು ಈ ವಿಡಿಯೋ ನೋಡಿದರೆ ನಿಮ್ಮ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಕ್ಕ ತಂಗಿಯರಾಗ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಎಲ್ಲರೂ ಈ ನೋವನ್ನು ಸಫರ್ ಪಡ್ತಾ ಇರ್ತಾರೆ. ಪ್ಲೀಸ್ ನಿಮಗೆ ಆದಷ್ಟು ನಿಮ್ಮ ಹೆಣ್ಮಕ್ಳಿಗೆ ಶೇರ್ ಮಾಡಿ. ದಯವಿಟ್ಟು ಗಂಡು ಮಕ್ಕಳು ಯಾರು ಈ ವಿಡಿಯೋಗೆ ಕೆಟ್ಟ ಕಮೆಂಟ್ ಹಾಕಬೇಡಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ನಾನು ಕೂಡ ಒಂದು ಹೆಣ್ಣಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ತನ್ನ ಪೀರಿಯಡ್ಸ್ ಟೈಮಲ್ಲಿ ಯಾವ ಥರ ನೋವನ್ನ ಅನುಭವಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮತ್ತು ಅದು ನೋವನ್ನ ಹೇಗೆ ನಾವು ಕಡಿಮೆ ಮಾಡಿಕೊಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಯೂಸ್ಫುಲ್ ಆಗೋಂಥ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ನಾನು ಕೂಡ ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಅಂತ ಹೇಳ್ಬೋದು ಇದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಯಾಕಪ್ಪ ನಾವು ನಮ್ಮ ಪೀರಿಯಡ್ಸ್ ದಿನದಲ್ಲಿ ನಮ್ಮ ಹೊಟ್ಟೆ ನೋವಾಗಲಿ, ನಮ್ಮ ಬ್ಯಾಕ್ ಪೇನ್ ಆಗಲಿ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೋದು, ನಮ್ಮ ಮನೇಲಿರುವಂಥ ಒಂದು ವಸ್ತುವಿನಿಂದ ಬ್ಯಾಕ್ ಪೇನ್ ಆಗಲಿ, ತುಂಬಾ ಹೊಟ್ಟೆ ನೋವು ಆಗಲಿ ಕಾಣಿಸ್ಕೊಂಡಾಗ ಈ ಟಿಪ್ಸ್ನ ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಮನೆಯಲ್ಲೇ ಸಿಗುವಂಥ ಒಂದು 2 ಪದಾರ್ಥ ಅಷ್ಟೇ. ನಾವು ಪೀರಿಯಡ್ಸ್ ದಿನದಲ್ಲಿ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾವು ಪೀರಿಯಡ್ಸ್ ದಿನದಲ್ಲಿ ಯಾವುದೇ ಥರ ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಆಗಲ್ಲ. ಕೆಲವರು ತುಂಬಾ ಹೊಟ್ಟೆ ನೋವು ಬಂದಾಗ ಪೇನ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಆವಾಗ ಡಾಕ್ಟರ್ ಹತ್ರ ಹೋಗಿ ಸಜೆಷನ್ ತೊಗೊಂಡು ನೀವು ಟ್ಯಾಬ್ಲೆಟ್ ತೊಗೋಬೋದು. ಆದರೆ ಹೆಣ್ಮಗಳು ತನ್ನ ಪೀರಿಯಡ್ಸ್ ದಿನದಲ್ಲಿ ಯಾವ ಥರ ನೋವನ್ನ ಅನುಭವಿಸ್ತಾಳೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಆ ನೋವನ್ನ ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಯಾರು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಕೊನೆವರೆಗೂ ನೋಡಿ. ಹಾಗೆ ಈ ಟಿಪ್ಸ್ನ ಫಾಲೋ ಮಾಡಿ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ದಿನದಲ್ಲಿ ಯಾವುದೇ ಥರ ಟ್ಯಾಬ್ಲೆಟ್ಸ್ ಯೂಸ್ ಮಾಡಲ್ಲ. ಆದರೂ ಕೆಲವರು ತುಂಬಾ ಹೆವಿ ಪೇನ್ ಇದ್ದಾಗ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಆದರೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಒಂದು ಇರುವಂಥ ವಸ್ತುವಿನಿಂದ ಈ ಥರ ಮಾಡಿದ್ರೆ ತಮ್ಮ ಹೊಟ್ಟೆ ನೋವಾಗಲಿ, ಬ್ಯಾಕ್ ಪೇನ್ ಆಗಲಿ ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ನಾರ್ಮಲ್ ಇರುವಂಥ ಬೆಚ್ಚಗೆ ನಾರ್ಮಲ್ ಇರುವಂಥ ನೀರು ತೊಗೋತಾ ಇದ್ದೀನಿ. ಅದರಲ್ಲಿ ಈ ಒಂದು ವಸ್ತು ಸೇರಿಸಿ ನಾವು ತನ್ನ ಪೀರಿಯಡ್ಸ್ ದಿನದಲ್ಲಿ ಕುಡಿದ್ರೆ ನಮಗೆ ಹೊಟ್ಟೆ ನೋವಾಗಲಿ, ಬ್ಯಾಕ್ ಪೇನ್ ಆಗಲಿ ಯಾವುದೇ ಥರ ನಮಗೆ ಕಾಣಿಸಿಕೊಳ್ಳೋದಿಲ್ಲ. ಒಂದು ವಿತಿನ್ 10 ಮಿನಿಟಲ್ಲೇ ನಮ್ಮ ಹೊಟ್ಟೆ ನೋವಾಗಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಹೆಣ್ಮಕ್ಳಿಗೆ. ಯಾಕೆಂದರೆ ಎಲ್ಲರೂ ಎಷ್ಟು ನೋವು ಪಡ್ತಾರೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದಷ್ಟು ನಿಮ್ಮ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಯಾಕೆಂದರೆ ಕೆಲವರು ಟ್ಯಾಬ್ಲೆಟ್ ತೊಗೋತಾರೆ, ಆ ಟೈಮಲ್ಲಿ ಅದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಏನಾದರೂ ಯೂಸ್ ಆದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಯೂಸ್ಫುಲ್ ವಿಡಿಯೋ ಅಂತ ತಿಳಿಸಿ. ಯಾಕೆಂದರೆ ಇವತ್ತು ನಮ್ಮ ಮನೇಲಿ 1 ರೂಪಾಯಿನೂ ಖರ್ಚು ಇಲ್ಲದಂಗೆ ನಮ್ಮ ಹೊಟ್ಟೆ ನೋವಾಗಲಿ, ಬ್ಯಾಕ್ ಪೇನ್ ಆಗಲಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು ನಾರ್ಮಲ್ ಬೆಚ್ಚಗಿರುವಂಥ ನೀರು ತಗೋತಾ ಇದ್ದೀನಿ. ಒಂದು ಸ್ವಲ್ಪ ನನಗೆ ಜಾಸ್ತಿ ನೀರು ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆಯಲ್ಲ? ಹೌದು, ಇಷ್ಟು ನೀರು ತೊಗೋತಾ ಇದ್ದೀನಿ. ಅದಕ್ಕೆ ಒಂಚೂರೇ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ನೋಡಿ, ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೆಲ್ಲ ಬೀಜನ ತೆಗೆದುಬಿಡ್ತಾ ಇದ್ದೀನಿ. ಅದರಲ್ಲೇ ಬೀಜನ ತೆಗೆದುಬಿಟ್ಟು ನೋಡಿ, ತುಂಬಾ ಹೆವಿ ಪೇನ್ ಇದ್ದಾಗ ಈ ಥರ ಮಾಡಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳು ಈ ನೋವನ್ನ ಅನುಭವಿಸ್ತೀರಾ, ಗೊತ್ತಾಗುತ್ತೆ ಆವಾಗ. ಆ ಟೈಮಲ್ಲಿ ನೋವಿದ್ದರೆ ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾರ್ಮಲ್ ಬೆಚ್ಚಗಿರೋ ನೀರನ್ನ ತಗೋತಾ ಇದ್ದೀನಿ. ಅದರಲ್ಲಿ ಸ್ಪೂನ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಯಾವಾಗ ಅಂತಂದರೆ ಪೀರಿಯಡ್ಸ್ ಆಗ ನಿಮಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದನ್ನು ಕುಡೀರಿ. ತುಂಬಾ ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೊಟ್ಟೆ ನೋವು ತುಂಬ ಬೇಗ ಕಡಿಮೆ ಆಗುತ್ತೆ. ನೋಡಿ, ಇವಾಗ ನಾನು ಕುಡಿತಾ ಇದ್ದೀನಿ. ಟ್ಯಾಬ್ಲೆಟ್ಗಿಂತ ಇದೇ ವಾಸಿ ಅಂತಲೇ ಹೇಳ್ಬೋದು.
ನಿಜವಾಗ್ಲೂ ಆ ಟ್ಯಾಬ್ಲೆಟ್ ಹಾಕೊಳ್ಳೋದಕ್ಕಿಂತ ಮನೇಲೇ ಮಾಡಿಕೊಂಡು ಕುಡಿಬೋದಲ್ಲ, ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ಈ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನೀವು ಒಂದು ಟೈಮು ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ ಏನಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೂಡ ನಿಮ್ಮ ಕಮೆಂಟ್ಗೆ ವೇಟ್ ಮಾಡ್ತಾ ಇರ್ತೀನಿ. ಆಯ್ತು ನೋಡಿ, ನಾವು ಸ್ವಲ್ಪ ನಾರ್ಮಲ್ ಬೆಚ್ಚಗಿರೋ ನೀರನ್ನ ತಗೊಂಡ್ರೆ ಸಾಕು. ಒಂದು ಅರ್ಧ ಹೋಳು ಇಷ್ಟೇ ತೊಗೋತೀನಿ ನೋಡಿ ನಾನು. ಅಷ್ಟು ಫುಲ್ನ ಹಾಕ್ಬಿಟ್ಟು ಆ ಟೈಮಲ್ಲಿ ಕುಡಿಯೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ನಾವು ನಾರ್ಮಲ್ ಡೇಸ್ ಯಾವ ಥರ ಇರ್ತೀವೋ ಅದೇ ಥರ ಫೀಲ್ ಇರುತ್ತೆ ನಮಗೆ. ನಾವು ಇವತ್ತು ದಿನ ನಮಗೆ ಪೀರಿಯಡ್ಸ್ ಅನ್ನೋದೇ ಗೊತ್ತಿರಲ್ಲ, ಆ ಥರ ಇರ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಟಿಪ್ನ ಫಾಲೋ ಮಾಡಿ ನೀವು ಪೀರಿಯಡ್ಸ್ ಆದಂಥ ದಿನದಲ್ಲಿ. ಎಲ್ಲರೂ ಹೆಣ್ಮಕ್ಳಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.